यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। बीजापुर में 26 जनवरी का जश्न। जैसा कि आप सब जानते हैं कि आज 26 जनवरी के दिन सारे देश में गणतंत्र दिवस की धूम मची हुई है। इसी के चलते आज शहर बीजापुर के डॉक्टर बाबा साहेब अंबेडकर स्टेडियम में मंत्री एमबी पाटिल, एमएलए यत्नाल, बीजापुर जिला अधिकारी और पुलिस वरिष्ठ अधिकारी और अन्य अधिकारियों और नेताओं की मौजूदगी में तिरंगा लहराया गया। इस दौरान कई स्कूली बच्चे रंग बिरंगे पोशाक में इस जश्न में शामिल थे। तनुजाते जय जय कर्नाटक माते, जय सुंदर नदी वनगळनाडे, जय जय रस ऋषिಗಳ ದೇವಿ, ಭೂದೇವಿಯ ಮುಕುಟದ ನವಮಣಿ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುವಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಕಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ, ಕೈಲಪ ಹೊಯ್ಸಳ ರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ. ಮಾನ್ಯ ಸಚಿವರಿಂದ ಪಥ ಸಂಚಲನ ತಂಡಗಳ ವೀಕ್ಷಣೆಗೆ ಅನುಮತಿಗಾಗಿ ಕವಾಯತ್ ದಂಡ ನಾಯಕರು ವಿಠಲ್ ಕೊಕಟ್ನೂರು. ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಪಥ ಸಂಚಲನ ತಂಡಗಳ ವೀಕ್ಷಣೆ, ಸೇತು ಹಾರಿ ರಾಜಕಾರಣಿ, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಇಂದು ಆರ್ಥಿಕ ಪ್ರಗತಿಯ ದಿಕ್ಕಿನಲ್ಲಿ ಸಾಗುವಂತೆ ಶ್ರಮಿಸುತ್ತಾರೆ. ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ.ಬಿ. ಪಾಟೀಲ್ ಅವರು ಪಥ ಸಂಚಲನ ತಂಡಗಳ ವೀಕ್ಷಣೆ ಮಾಡ್ತಾ ಇದ್ದಾರೆ.
ಹಾಗೆಯೇ ಮಾನ್ಯ ಶಾಸಕರು ವಿಧಾನ ಪರಿಷತ್ ಸನ್ಮಾನ್ಯ ಎಸ್ ಸಾಹೇಬ್ರವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಮಾನ್ಯ ಸಚಿವರು ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ವೇದಿಕೆಗೆ ನಮ್ಮೆಲ್ಲರನ್ನು ಒಳಗೆ ಬಿಡ್ತಾ ಇದ್ದಾರೆ. ಈ ತಂಡದವರು ಪಥ ಸಂಚಲನ ಮಾನ್ಯ ಸಚಿವರು ಮತ್ತೆ ವೇದಿಕೆಗೆ ಪೊಲೀಸ್ ಪಡೆ ಶ್ರೀ ದಾನೇಶ್ ಕಲ್ಯಾಣಿ RSI DR ವಿಜಯಪುರ ಅವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿದರೆ, ಎರಡನೆಯ ತುಕಡಿ IRB ಪೊಲೀಸ್ ಪಡೆ ಶ್ರೀ ಪ್ರಸಾದ್ ಜನುಮಾಲ RSI ಅವರು, ಮೂರನೆಯ ತುಕಡಿ ನಾಗರಿಕ ಪೊಲೀಸ್ ಪಡೆ ಶ್ರೀ ಸೀತಾರಾಮ್ ಲಮಾಣಿ PSI ಆದರ್ಶ ನಗರ ಪೊಲೀಸ್ ಠಾಣೆ, ಗೃಹ ರಕ್ಷಕ ದಳ ವಿಜಯಪುರ AD ಮೋತಿಬಾಯಿ ಸರ್ಜೆಂಟ್ ಶ್ರೀ ಶಿವಾನಂದ್ ಶಿರೂರ್ ಸಮಾದೇಶ್ವರು ಗೃಹ ರಕ್ಷಕ ದಳ, ಅರಣ್ಯ ಇಲಾಖೆ ಈ ತಂಡವನ್ನ ಅನುಸರಿಸಿ ಅಗ್ನಿಶಾಮಕ ಇಲಾಖೆ ಉಮೇಶ್ ತಳಕೇರಿ ASI, ಸೈನಿಕ ಶಾಲೆ ವಿಜಯಪುರ ಕುಮಾರ್ ರವಿರಂಜನ್ ಕುಮಾರ್ ಫಸ್ಟ್ ಆಫೀಸರ್ KG ಮಹೇಶ್ ಹಾಗೂ ಹವಾಲ್ದಾರ್ ಸತೀಶ್ ಜತ್ತಿ ಅವರ ಮಾರ್ಗದರ್ಶನದಲ್ಲಿ NCC ಹಿರಿಯರ ವಿಭಾಗ ಚೇತನ್ ಮುತ್ತೂರ್ ಹವಾಲ್ದಾರ್ ಲಕ್ಷ್ಮಣ್ ಮಾರ್ಗದರ್ಶನ, ಮಾಜಿ ಸೈನಿಕರು ವಿಜಯಪುರ ಶ್ರೀ ಚಿದಾನಂದ್ ವತ್ಸಿಂಗ್ ಇವರ ನಾಯಕತ್ವದಲ್ಲಿ ಮಾಜಿ ಸೈನಿಕರ ತಂಡ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಈ ತಂಡವನ್ನ ಅನುಸರಿಸಿ ಶ್ರೀ ಸಂಗನಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲ್ಗಿ ಬಾಲಕರ ವಿಭಾಗ ಪ್ರತೀಕ್ಗೌಡ ಸಾಯಿಬಣ್ಣ ಅಡವಿಯವರ ಮಾರ್ಗದರ್ಶನ, ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯರ ವಿಭಾಗ ಕುಮಾರ್ ಆಕಾಶ್ ರಾಠೋಡ್ ಶ್ರೀಶೈಲ್ ಬಿರಾದಾರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಪ್ರೌಢಶಾಲೆ ವಿಜಯಪುರ ಶಾಹು ಗಾಯಕ್ವಾಡ್ ಅಲಿಸಾಬ್ ಧಡೇದವರ ಮಾರ್ಗದರ್ಶನದಲ್ಲಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ್ ಸೇವಾ ದಳ ಸಾಗರ್ ಹಿಪ್ಪರ್ಗಿ SF ಚೌಹಾಣ್ ಅವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದರೆ, ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12 ವರ್ಗ ನಾಜ್ಮಿನ್ ಮಹಲ್ದಾರ್ ಶ್ರೀಮತಿ MM ತೆಲ್ಗಿಯವರ ಮಾರ್ಗದರ್ಶನ, ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಕುಮಾರ್ ಅಜಮತ್ ಬಾಂಗಿ LK ಕುಲಕರ್ಣಿಯವರ ಮಾರ್ಗದರ್ಶನ, ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ತೊರವಿ ವಿಜಯಲಕ್ಷ್ಮಿ ಮೋನಿಮನಿ ಮಾರ್ಗದರ್ಶನ ಡಾಕ್ಟರ್ ನಂದಾ ತಿಕೋಟಿ, ಶ್ರೀ ಜಗಜ್ಯೋತಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪುಲಕೇಶಿ ನಗರ ಭಾರತ್ ಸೇವಾ ದಳ ಮೊಹಮ್ಮದ್ ಉಮೀರ್ ಇನಾಮ್ದಾರ್ SL ರಾಠೋಡ್ ಅವರ ಮಾರ್ಗದರ್ಶನ, ಸೆಂಟ್ ಜೋಸೆಫ್ ಶಾಲೆ ಶೆರೋನ್ ಜೋಸೆಫ್ ಶ್ರೀಮತಿ ಪ್ರೀತಿ ಕಾಳೆಯವರ ಮಾರ್ಗದರ್ಶನದಲ್ಲಿ, ಸ್ಕೌಟ್ ಜೋಸೆಫ್ ಶಾಲೆ ಶ್ರೀಧರ್ ನಾಮಿ ಅನಿಲ್ ತೋರ್ವಿ ಅವರ ಮಾರ್ಗದರ್ಶನ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ್ ತೊರವಿ ಭಾರತ ಸೇವಾ ದಳ ಸಂಸ್ಕೃತಿ ಭಜಂತ್ರಿ ಶ್ರೀಮತಿ LM ತೋರ್ವಿ ಅವರ ಮಾರ್ಗದರ್ಶನ, ಶ್ರೀ ಸಂಗನಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲ್ಗಿ ಬಾಲಕಿಯರ ತಂಡ ಪ್ರಾಪ್ತಿ ಗುಂತೂರೆ ಸಾಯಿಬಣ್ಣ ಅಡವಿಯವರ ಮಾರ್ಗದರ್ಶನ, ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ಶ್ರೀ ಪ್ರಶಾಂತ್ ದೇಶಪಾಂಡೆಯವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಚುನಾವಣೆಯಲ್ಲಿ ಜೂನ್ 2023ರಿಂದ ಇಲ್ಲಿಯವರೆಗೆ ಒಟ್ಟು 10,39,00,000 ಮಹಿಳಾ ಪ್ರಯಾಣಿಕರು ವಿಜಯಪುರ ವಿಭಾಗದ ಸಾರಿಗೆ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಾರೆ. ಈ ಪ್ರಯಾಣಿಗಳಿಗೆ ಒಟ್ಟು 324 ಕೋಟಿ ರೂಪಾಯಿಗಳ ಮೌಲ್ಯದ ಉಚಿತ ಟಿಕೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜುಲೈ 2023ರಿಂದ ಅಕ್ಟೋಬರ್ 2024ರವರೆಗೆ ನೋಂದಾಯಿತರಾಗಿರುವ ಒಟ್ಟು 44,88,215 ಜನ ಅರ್ಹ ಫಲಾನುಭವಿಗಳಿಗೆ 1,391 ಕೋಟಿ 34,26,000 ರೂಪಾಯಿಗಳ ಮೊತ್ತದ ಹಣವನ್ನು DBT ಮೂಲಕ ಜಮೆ ಮಾಡಲಾಗಿರುತ್ತದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ ಜುಲೈ 2023ರಿಂದ ಡಿಸೆಂಬರ್ 2024 ಅಂತ್ಯದವರೆಗೆ ಒಟ್ಟು 4,39,316 ಜನರಿಗೆ ಗ್ರಾಹಕರಿಗೆ 303 ಕೋಟಿ ರೂಪಾಯಿಗಳ ಮೊತ್ತದ ಉಚಿತ ವಿದ್ಯುತ್ ಅನ್ನು ಪೂರೈಸಲಾಗಿದೆ.
ಯುವ ನಿಧಿ ಯೋಜನೆ ಡಿಸೆಂಬರ್ 2024ರವರೆಗೆ ಒಟ್ಟು 10,664 ಜನ ಪದವೀಧರರು ಹಾಗೂ 260 ಜನ ಡಿಪ್ಲೊಮಾ ಅಭ್ಯರ್ಥಿಗಳು ನೋಂದಣಿಯಾಗಿದ್ದು, ಈ ಪೈಕಿ 7,987 ಫಲಾನುಭವಿಗಳಿಗೆ ರೂಪಾಯಿ 12,34 ಲಕ್ಷ ಮೊತ್ತವನ್ನು ಡಿಬಿಟಿ ಮೂಲಕ ಅವರ ಖಾತೆಗಳಿಗೆ ಜಮಾ ಮಾಡಲಾಗಿದೆ. 2024-25 ಸಾಲಿನ ಸುತ್ತ ಭಾರಿ ಮಳೆಯಿಂದ ಬೆಳೆ ಹಾನಿ ಅನುಭವಿಸಿದ 2,725 ರೈತರಿಗೆ ಒಟ್ಟು 2,27,14,000 ರೂಪಾಯಿಗಳ ಬೆಳೆ ಹಾನಿ ಪರಿಹಾರ ಧನವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡಲಾಗಿದೆ. ಅಪಾರ ಪ್ರಮಾಣದ ಮಳೆಯಿಂದಾಗಿ ವಿಜಯಪುರ ಪಾಲಿಕೆ ವ್ಯಾಪ್ತಿಯಲ್ಲಿ 675 ಮನೆಗಳ ಮಳೆ ನೀರು ನುಗ್ಗಿ ಹಾನಿ ಉಂಟು ಮಾಡಿದ್ದರಿಂದ ಬಾಧಿತರಿಗೆ 33,75,000 ಪರಿಹಾರ ಧನವನ್ನು ವಿತರಿಸಲಾಗಿದೆ. ವಿಜಯಪುರ ನಗರದ ಕನಕದಾಸ ಬಡಾವಣೆಯಲ್ಲಿ ಲಭ್ಯವಿರುವ 6 ಎಕರೆ ಜಾಗೆಯಲ್ಲಿ 55,60,00,000 ಅನುದಾನದಲ್ಲಿ ಆಧುನಿಕ ಸೌಲಭ್ಯಗಳ 4 ಮಹಡಿಗಳ ಜಿಲ್ಲಾ ಕಚೇರಿ ಸೆಂಟರ್ ಕಟ್ಟಡವನ್ನು ನಿರ್ಮಿಸುವ ಕಾರ್ಯವು ಪ್ರಗತಿಯಲ್ಲಿದೆ. ವಿಜಯಪುರ ತಾಲೂಕಿನ ಮುನ್ನಾಪುರ ಹಾಗೂ ಮಧುವಾಯಿ ಗ್ರಾಮ ವ್ಯಾಪ್ತಿಯಲ್ಲಿ 227 ಎಕರೆ ಜಾಗದಲ್ಲಿ 348 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಏರ್ ಬಸ್ 320 320 ವಿಮಾನಗಳ ಹಗಲು ಹಾರಾಟಕ್ಕಾಗಿ ಅಗತ್ಯ ಕಟ್ಟಡಗಳ ಸಮೇತ ವಿಮಾನ ನಿಲ್ದಾಣವು ಪೂರ್ವ ಪ್ರಮಾಣದಲ್ಲಿ ಉದ್ಘಾಟನೆಗೆ ಸಿದ್ಧಗೊಂಡಿರುತ್ತದೆ. ವಿಮಾನ ಕಾರ್ಯಾಚರಣೆಗೆ ಅಗತ್ಯ ಇರುವ ಏರ್ಕ್ರಾಫ್ಟ್ ರೆಸ್ಕ್ಯೂ, ಫೈರ್ ಫೈಟಿಂಗ್, ARF ವೆಹಿಕಲ್ಸ್ ಖರೀದಿಸುವ ಕಾರ್ಯ ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ. ವಿಮಾನಗಳ ರಾತ್ರಿ ಹಾರಾಟಕ್ಕಾಗಿ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ ಮತ್ತಿತರ ಸೌಲಭ್ಯಕ್ಕಾಗಿ ಅಂದಾಜು 317 ಕೋಟಿ ರೂಪಾಯಿಗಳ ಅನುದಾನ ಅಗತ್ಯವಿದ್ದು ಮಂಜೂರಿಗಾಗಿ DPR ಅನುಮೋದನೆ ಸಲ್ಲಿಸಲಾಗಿದೆ. ಸದ್ಯಕ್ಕೆ ಕೇಂದ್ರ ಪರಿಸರ ಇಲಾಖೆಯು ಅನುಮತಿಗಳು ಮಾತ್ರ ಬಾಕಿ ಇರುವುದು. ಇದು ಒಂದೆರಡು ತಿಂಗಳಲ್ಲಿ ದೊರೆಯುವ ನಿರೀಕ್ಷೆ ಇದ್ದು, ಈ ಪ್ರಕ್ರಿಯೆ ಮುಗಿದ ಕೂಡಲೇ ಇಲ್ಲಿನ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಲಾಗುವುದು. 2022-23 ಸಾಲಿನ ಸಶಸ್ತ್ರ ಪಡೆಗಳ ಧ್ವಜನಿಧಿ ಸಂಗ್ರಹಣೆಯಲ್ಲಿ ವಿಜಯಪುರ ಜಿಲ್ಲೆಯು ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿ ಮಾನ್ಯ ರಾಜ್ಯಪಾಲರಿಂದ ಪ್ರಶಸ್ತಿ ಮತ್ತು ಪಾರಿತೋಷಕವನ್ನು ಪಡೆದುಕೊಂಡಿರುತ್ತದೆ. ಅದರಂತೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯದಲ್ಲಿ ಎಲ್ಲ ವಯಸ್ಸಿನ 65,000 ಜನರು ಭಾಗವಹಿಸಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಜಿಲ್ಲೆಯು ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಮತ್ತು ಪಾರಿತೋಷಕ ಪಡೆದುಕೊಳ್ಳುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಜಿಲ್ಲಾಡಳಿತದ ನೇತೃತ್ವದಲ್ಲಿ ಜರುಗಿದ ಈ 2 ಸಾಂಘಿಕ ಚಟುವಟಿಕೆಗಳ ಯಶಸ್ಸಿಗಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬೆಂಬಲ ನೀಡಿದಂತಹ ಪರಿಶ್ರಮಿಸಿದ ಎಲ್ಲರಿಗೂ ಈ ವೇದಿಕೆ ಮೂಲಕ ನಾನು ಅಭಿನಂದಿಸುತ್ತೇನೆ. ಜನವರಿ 2024ರಿಂದ ಜನವರಿ 2025ವರೆಗೆ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 3,721 ಕೈಗಾರಿಕೆಗಳು ಸ್ಥಾಪನೆಯಾಗಿದ್ದು 7,392 ಲಕ್ಷ ರೂಪಾಯಿಗಳ ಹೂಡಿಕೆಯಿಂದ 21,547 ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 3,239 ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿಗಾಗಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವುದು. ಈಗಾಗಲೇ ಕೋಲಾರ ತಾಲೂಕಿನಲ್ಲಿ ಅಭಿವೃದ್ಧಿಪಡಿಸಲಾಗಿರುವ 14 ಎಕರೆ ಕೈಗಾರಿಕಾ ಪ್ರದೇಶದಲ್ಲಿ 245 ಕೋಟಿ ರೂಪಾಯಿ ಬಂಡವಾಳ ನೀಡಲಾಗಿದೆ. ಹಾಗೂ ಪತ್ರ ಸಾಲಗಳನ್ನು ಕೈಗಾರಿಕೆ ಸ್ಥಾಪಿಸಲು ಉಚ್ಚುವವರಿಗೆ ಹಂಚಿಕೆ ಮಾಡಲು 411 ನಿವೇಶನಗಳು ಬರುತ್ತದೆ. ಇಂಡಿ ಮತ್ತು ಮುದ್ದೇಬಿಹಾಳ ತಾಲೂಕಿನಲ್ಲಿ ಕ್ರಮವಾಗಿ 19 ಮತ್ತು 6 ಎಕರೆ ಕೈಗಾರಿಕಾ ಪ್ರದೇಶಗಳು ಅಭಿವೃದ್ಧಿ ಹಂತದಲ್ಲಿದೆ. KIB ಅಲಿಯಾಬಾದ್ ಹಂತ 3 ಹೊಸ ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ 1870 ಎಕರೆ ಜಮೀನ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ನಡೆದಿದೆ. ಮುಳವಾಡ ಗ್ರಾಮಪಂಚಾಯತಿ ವ್ಯಾಪ್ತಿಯ 300 ಎಕರೆ ಪ್ರದೇಶದಲ್ಲಿ KIB ವತಿಯಿಂದ ಉತ್ಪಾದನಾ ಕ್ಲಸ್ಟರ್ಗಳನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ಸಿದ್ಧತೆಗಳು ಬರದಿಂದ ಸಾಗುತ್ತಿವೆ. ಸಾರ್ವಜನಿಕ ವಲಯದ ಪ್ರತಿಷ್ಠಿತ ಉದ್ಯಮವಾದಂತಹ ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ ಲಿಮಿಟೆಡ್ KSTL ಸಂಸ್ಥೆಯು ಒಂದು ಕಾರ್ಖಾನೆಯನ್ನು ನಾವು ವಿಜಯಪುರದಲ್ಲಿ ಪ್ರಾರಂಭಿಸಲಿದ್ದೇವೆ. ಇದೇ ಜನವರಿ 11ರಿಂದ ನಡೆದ KSTL ಸಾಬೂನು ಮೇಳದಲ್ಲಿ ನಾನು ಘೋಷಿಸುವಂತೆ ಯೋಜನೆಗಾಗಿ ಇಟ್ಟಂಗೇರಿ ರಸ್ತೆಯಲ್ಲಿ ಕನಿಷ್ಠ 10 ಎಕರೆ ಜಮೀನನ್ನು ಕೊಡಲಾಗುವುದು. ಇದರಿಂದ 400ಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಇದರಿಂದ KSTL ಉತ್ಪನ್ನಗಳಿಗೆ ನೆರೆಯ ಮಹಾರಾಷ್ಟ್ರದಲ್ಲಿ ಬೆಳೆಗೆ ಪ್ರಸಿದ್ಧವಾಗಿದೆ. ಇದನ್ನು ಕೈಗಾರಿಕಾ ಸಂಸ್ಕೃತಿಯ ಜಿಲ್ಲೆಯನ್ನಾಗಿ ಮಾಡಬೇಕೆಂದು ಸರ್ಕಾರ ಸಂಕಲ್ಪವಾಗಿದೆ. ಇದಕ್ಕಾಗಿ ಜಿಲ್ಲೆಯ ಇಂಧನ ಕ್ಷೇತ್ರದ ಸಾಧನಗಳು, ಯಂತ್ರಗಳು ಹಾಗೂ ಉಪಕರಣಗಳು, ನಾನಾ ಖನಿಜೋತ್ಪನ್ನಗಳು, ಕೃಷಿ ಮತ್ತು ಕೃಷಿ ಆಧಾರಿತ ಉತ್ಪನ್ನಗಳು, ನ್ಯೂಟ್ರಾಸ್ಯೂಟಿಕಲ್ಸ್, ಮೆಡಿಸಿನಲ್ ಹಾಗೂ ಬೊಟಾನಿಕಲ್ ಉತ್ಪನ್ನಗಳು, ವಿಶೇಷ ಆದಾಯ ಹಾಗೂ ಉತ್ಪನ್ನಗಳು ಈಗ 6 ವಲಯಗಳಲ್ಲಿ ಕೈಗಾರಿಕಾ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದು. ಜೊತೆಗೆ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और
सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे ना किसी के विरोध में जाएंगे। हमारे कदम सच के साथ।